ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಸುನಂದ, ನೀನೇನ್ ಮಾತಾಡ್ತಿದ್ಯಾ ಅಂತ ಅರ್ಥ ಆಗ್ತಿದ್ಯಾ? ನಂಗೆಲ್ಲ ಅರ್ಥ ಆಗತ್ತೆ ರೀ. ನಿಮ್ಗೆ ಎರಡೇ ಆಪ್ಷನ್, ನಿಮ್ ಮಗನ ಇಲ್ಲ ನಾವಾ. ಒಂದೇ ತಾಯಿ ಹೊಟ್ಟೆಲ್ ಹುಟ್ಟದೇ ಇದ್ರು ಅಮರ್ ನೇಹಾ ಸ್ವಂತ ಅಣ್ಣ ತಂಗಿಗಿಂತ ಹೆಚ್ಚು ಪ್ರೀತಿ ಮಾಡ್ತಾರೆ. ಹಾಗಿರುವಾಗ ಅವ್ರನ್ಯಾಕೆ ಬೇರೆ ಮಾಡಕ್ ನೋಡ್ತಿದ್ಯಾ? ನೀವ್ ಯಾಕೆ ಅಂತ ಪ್ರಶ್ನೆ ಮಾಡೋ ಸಮಯ ಮೀರೋಗಿದೆ. ಭಾಗ ಮಾಡೋದ್ರ ಬಗ್ಗೆ ಮೊದ್ಲು ಯೋಚನೆ ಮಾಡಿ. ಯಾಕಂದ್ರೆ ನಾನು ಆಗ್ಲೇ ನಿರ್ಧಾರ ಮಾಡಿದ್ದೀನಿ. ಇದಕ್ಕೋಸ್ಕರ ನಾನ್ ಕೋರ್ಟಿಗೆ ಬೇಕಾದ್ರೂ ಹೋಗ್ತೀನಿ. ಅವಶ್ಯಕತೆ ಇಲ್ಲ ಚಿಕ್ಕಮ್ಮ. ನೀವು ಹೇಳ್ದಂಗೆ ನಾನು ಪ್ರಿಯಾ ಬೇರೆ ಮನೆ ಮಾಡ್ತೀವಿ. ಹೇ ಅಮರ್, ಅವಳೇನೋ ಹೇಳ್ತಾಳೆ, ನಿನ್ಗೇನಾಯ್ತೋ? ಚಿಕ್ಕಮ್ಮ ಹೇಳಿದ್ರಲ್ಲೂ ನ್ಯಾಯ ಇದೆ ಅಪ್ಪ. ಹೇ ಅದು ಅಣ್ಣ, ನೀನು ಏನಣ್ಣ? ನೇಹಾ, ನೀನಿನ್ನೂ ಚಿಕ್ಕೋಳು, ನಿನಗ್ ಗೊತ್ತಾಗಲ್ಲ, ಸುಮ್ನಿರು. ಹೌದು, ದೊಡ್ಡೋರ್ಗೆಲ್ಲ ಚೆನ್ನಾಗಿ ಗೊತ್ತು ನೋಡು. ಅಜ್ಜಿ ಪ್ಲೀಸ್, ನೀನು ಸ್ವಲ್ಪ ಹೊತ್ತು ಸೈಲೆಂಟ್ ಆಗಿರು. ಒಟ್ಟಾಗಿದ್ದು ದೂರ ಇರೋದ್ರ ಬದಲು ಬೇರೆ ಹೋಗೋದೇ ಬೆಟರ್. ಎದುರಿಗೆ ಬಂದರೂ ಮುಖ ತಿರುಗಿಸ್ಕೊಳ್ಳೋದ್ರ ಬದಲು ಎಲ್ಲೋ ಇದ್ದು ನಮಗೂ ಒಂದು ಕುಟುಂಬ ಇದೆ ಅಂತ ಅನ್ಕೊಳ್ಳೋದೇ ಬೆಟರ್. ಹಾಗೆ ಬೇರೆ ಹೋಗೋದಂದ್ರೆ ಸಂಬಂಧ ಮುರಿದಾಕೊಂಡು ಹೋಗೋದೇನಲ್ವಲ್ಲ. ಹಬ್ಬ ಹರಿದಿನಗಳಲ್ಲಿ ಬರ್ತಾನೆ ಇರ್ತೀವಲ್ಲ. ಚಿಕ್ಕಮ್ಮ, ತಾಯಿ ಮಗನ್ ಬಂದ ಇಲ್ಲದೆ ಇದ್ರು ನೋಡೋರ್ಗೋಸ್ಕರನಾದ್ರೂ ನಾವು ಸೇರ್ತಾನೆ ಇರ್ಬೋದಲ್ಲ. ಅದಕ್ಕಾದ್ರೂ ನೀವು ಒಪ್ಕೋತೀರಾ? ನೋಡಿದ್ರ ರೀ, ಇವಾಗ್ಲೂ ಚಿಕ್ಕಮ್ಮ ಅಂತಾನೆ, ಅದು ನಿಮ್ ಮಗ ಅಂದ್ರೆ. ಅತ್ತೆ, ಅಮ್ಮ ಅಂತ ಕರೆದಾಗ ನೀವು ಆಕ್ಸೆಪ್ಟ್ ಮಾಡಲಿಲ್ಲ, ಅದಕ್ಕೆ ಚಿಕ್ಕಮ್ಮ ಅಂತಿದ್ದಾರೆ. ಪ್ರಿಯಾ, ಬಿಟ್ಬಿಡು. ನಾವು ಬೇರೆ ಮನೆ ಮಾಡ್ಕೊಂಡು ಹೋಗ್ತಿದ್ದೀವಿ. ಇದೇ ಫೈನಲ್. ಚಿಕ್ಕಮ್ಮ, ಹಾಸ್ಪಿಟಲ್ ಓಪನ್ ಆಗಿ 1 ವಾರದೊಳಗೆ ನಾವು ಇಲ್ಲಿಂದ ಹೋಗ್ತೀವಿ. ಇನ್ನು ಸ್ವಲ್ಪ ದಿನ ನನ್ನ ಸಹಿಸ್ಕೊಂಡ್ಬಿಡಿ ಸಾಕು. ಇವಾಗ ನಿನ್ನ ಮನ್ಸಿಗೆ ತೃಪ್ತಿ ಆಯ್ತಾ? ಛೇ, ಅಮ್ಮ, ಏನ್ ನೀನ್ ಹೀಗ್ ಮಾಡ್ದೆ? ನಂಗೆ ಚೂರು ಇಷ್ಟ ಆಗ್ಲಿಲ್ಲ. ಛೇ, ಒಳ್ಳೆ ಕೆಲಸ ಮಾಡಿದೆ ಸುನಂದ. ನೀನ್ ಬಂದಾಗಿಂದ ಈ ಮನೇಲಿ ನಡೀತಾರೋ ಮೊದಲನೇ ಬದಲಾವಣೆ. ಏನೇ ಆದ್ರೂ ನನ್ನ ಮಗ 2ನೇ ಮದುವೆ ಯಾಕೆ ಮಾಡ್ಕೊಂಡ್ನೋ ಅಂತ ಯಾವಾಗ್ಲೂ ಬೇಜಾರು ಮಾಡ್ಕೋತಿದ್ದೆ. ಆದ್ರೆ ಇವಾಗ ಅರ್ಥ ಆಗ್ತಿದೆ ಇದೆಲ್ಲ ಯಾಕೆ ಅಂತ. ತುಂಬಾ ಒಳ್ಳೆ ಕೆಲಸ ಮಾಡಿದ್ಯಮ್ಮ, ತುಂಬಾ ಒಳ್ಳೆ ಕೆಲಸ ಮಾಡಿದ್ಯಾ. ಪ್ರಿಯಾ, ನೀನು ಏನಾದ್ರೂ ಹೇಳ್ಬೇಕಾ? ಹೇಳ್ಬಿಡು. ನೀವು ಯಾವತ್ತೂ ಅಮ್ಮ ಅಂತ ಕರೆಸ್ಕೊಳ್ಳಲ್ಲ, ಚಿಕ್ಕಮ್ಮ ಆಗಿನೇ ಉಳ್ಬಿಡ್ತೀರತ್ತೆ.
ಹಾಯ್ ರಾಧಿಕಾ, ಎಷ್ಟೊತ್ತಾಯ್ತು ಬಂದು? ಇವಾಗ್ಲೇ ಒಂದ್ 10 ನಿಮಿಷ ಆಯ್ತು ಡಾಕ್ಟರ್. ಹೇಳಿ ರಾಧಿಕಾ, ಏನ್ ಈ ಕಡೆ ಬಂದಿದ್ದು? ಅದೇ ಡಾಕ್ಟರ್, ನಮ್ಮ ಯಜಮಾನ್ರಿಗೆ ಇನ್ನು ಎಷ್ಟು ದಿನ ಟ್ಯಾಬ್ಲೆಟ್ಸ್ ಕೊಡ್ಬೇಕು ಅಂತ. ಅದನ್ನ ನಾನ್ ಹೇಗೆ ಹೇಳಕ್ಕಾಗತ್ತೆ? ಸೀನಿಯರ್ ಡಾಕ್ಟರ್ ಇದ್ದಿದ್ರೆ ಹೇಳ್ತಿದ್ರು. ಅವ್ರಿಲ್ವಾ ಡಾಕ್ಟರ್? ಇಲ್ಲ ರೀ, ಔಟ್ ಆಫ್ ಸ್ಟೇಷನ್ ಹೋಗಿದ್ದಾರೆ. ಡಾಕ್ಟರ್ ಪ್ಲೀಸ್ ಒಂದ್ಸಲ ಕಾಲ್ ಮಾಡಿ ಕೇಳಿ ನೋಡ್ತೀರಾ? ಅವ್ರು ವೆಕೇಶನಿಗೆ ಹೋಗಿದ್ದಾರೆ ಕಣ್ರಿ, ಡಿಸ್ಟರ್ಬ್ ಮಾಡಬೇಡಿ ಅಂತ ಹೇಳಿದ್ದಾರೆ. ಹಾಗೆ ಹೇಳ್ಬೇಡಿ ಡಾಕ್ಟರ್, ಎಮರ್ಜೆನ್ಸಿ ಅಂತ ಹೇಳಿ. ಯಾಕಂದ್ರೆ ನನ್ನ ಗಂಡಂಗೆ ನನ್ನ ಮೇಲೆ ಡೌಟ್ ಬಂದಿದೆ. ಅವರನ್ನ ಬೇಕು ಅಂತ ದೂರ ಮಾಡ್ತಿದ್ದೀನಿ ಅಂತ ಅವ್ರು ಅನ್ಕೊಂಡಿದ್ದಾರೆ. ಹಾಗೆ ನಮ್ಮ ದೊಡ್ಡೊತ್ತೇನು ಕೂಡ ನನ್ನ ತುಂಬಾ ಅಪಾರ್ಥ ಮಾಡ್ಕೊಂಡಿದ್ದಾರೆ. ಇನ್ನು ಹೆಚ್ಚು ದಿನ ನಾನು ಈ ವಿಷಯ ಮುಚ್ಚಿಡಕ್ಕಾಗಲ್ಲ. ಸರಿ ಇರಿ, ನಾನೊಂದ್ಸಲ ಕಾಲ್ ಮಾಡಿ ಕೇಳ್ತೀನಿ. ನೀವಿಲ್ಲೇ ಕೂತಿರಿ, ನಾನು ಈಗಲೇ ಬರ್ತೀನಿ. ಡಾಕ್ಟ್ರಾಗ್ ಫೋನ್ ಮಾಡ್ತಿದ್ದಾರೆ. ಏನು, ರಾಧಿಕಾ ಅಲ್ಲಿಗೆ ಬಂದಿದ್ದಾಳಾ? ಹೌದು ಮೇಡಮ್. ಇನ್ನು ಎಷ್ಟು ದಿನ ಟ್ಯಾಬ್ಲೆಟ್ ಕೊಡಬೇಕು ಅಂತ ಕೇಳ್ತಿದ್ದಾರೆ. ನಂಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ನೀವ್ ಹೇಳಿದ್ರೆ ಅದನ್ನೇ ರಾಧಿಕಾಗ್ ಹೇಳ್ತೀನಿ. ಲೈನ್ನಲ್ಲೇ ಇರಿ, ಅದನ್ನ ನಾನು ನಿಮಗೆ ಹೇಳ್ಬೇಕಂದ್ರೆ ನಂಗೆ ಇನ್ನೊಬ್ರು ಹೇಳಬೇಕು. ಸರಿ ಮೇಡಮ್. ಎಲ್ಗೆ ಹೋಗ್ತಿದ್ಯೆ? ಬಂದ್ರೆ ಹೇಳ್ತೀನಿ. ದರ್ಶಿನಿ. ಏನು, ಏನಾಯ್ತು? ರಾಧಿಕಾ ಡಾಕ್ಟರ್ ಹತ್ರ ಹೋಗಿ ಇನ್ನು ಎಷ್ಟು ದಿನ ಟ್ಯಾಬ್ಲೆಟ್ಸ್ ಕೊಡ್ಬೇಕಂತ ಕೇಳ್ತಿದ್ದಾಳಂತೆ. ಓಹೋ, ಅಂದ್ರೆ ಫುಲ್ ರೆಡಿ ಆಗಿದ್ದಾಳೆ ಅಂತಾಯ್ತು. ಒಂದ್ ಕೆಲ್ಸ ಮಾಡು, 2 ದಿನ ಆದ್ಮೇಲೆ ಅವಳ ಗಂಡನ ಜೊತೆ ಸೇರ್ಬೋದು ಅಂತ ಹೇಳಕ್ ಹೇಳು. ಅದೇನೋ ನಮ್ ಪ್ಲಾನ್ ಇರೋದು ಅವ್ರಿಬ್ರು ಸೇರ್ಬಾರ್ದು ಅಂತ ತಾನೆ? ಪ್ಲಾನ್ ಬಿ ಇದು. ಏನಾಗಲ್ಲ, ನಾನು ಹೇಳಿದ್ದನ್ನು ಹೇಳಕ್ ಹೇಳಿ. ಅಷ್ಟೇನಾ? ಅಷ್ಟೇ. ಹಾ ರಾಧಿಕಾ, ನಿಮ್ ಪ್ರಾಬ್ಲಮ್ ಸಾಲ್ವ್ ಆಗಿದೆ. ಡಾಕ್ಟರ್ ಈಗ ತಾನೇ ಫೋನ್ ರಿಸೀವ್ ಮಾಡಿದ್ರು. ಅವರೇ ನಿಮಗೆ ಕಾಲ್ ಮಾಡಬೇಕು ಅನ್ಕೊಂಡಿದ್ರಂತೆ. ನೀವಿನ್ನೂ 2 ದಿನ ಆದ್ಮೇಲೆ ಕೋರ್ಸ್ ಸ್ಟಾಪ್ ಮಾಡಿ, ಆಮೇಲೆ ನಿಮ್ ಗಂಡನ ಜೊತೆ ಹ್ಯಾಪಿಯಾಗಿರ್ಬೋದು. ತುಂಬಾ ಥ್ಯಾಂಕ್ಸ್ ಡಾಕ್ಟರ್. ನಮ್ ಪ್ರಾಬ್ಲಮ್ ಕ್ಲಿಯರ್ ಆದಂಗೆ ಅಲ್ವಾ? 100% ಕ್ಲಿಯರ್ ಆದಂಗೆನೆ. ಡಾಕ್ಟ್ರು ಆಗ್ಲೇ ನಿಮ್ಗೆ ಹೇಳಬೇಕು ಅಂತ ಅನ್ಕೊಂಡಿದ್ರಂತೆ, ಆದ್ರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ವೆಕೇಶನ್ಗೆ ಹೊರಟ್ಬಿಟ್ರಂತೆ. ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು ವೆರಿ ಮಚ್. ನಾನಿನ್ ಹೊರಡ್ತೀನಿ. ಹಾ, ಓಕೆ, ಥ್ಯಾಂಕ್ ಯು. ಅಲ್ಲ, ಏನ್ ಮಾಡ್ತಿದ್ಯಾ ದರ್ಶಿನಿ? ಯಾಕೆ ಅವ್ರಿಬ್ರು ಒಂದ್ ಮಾಡಕ್ ನೋಡ್ತಾ ಇದ್ಯಾ? ಅವ್ರು ಒಂದಾದ್ರೆ ಅವ್ರ ಮಧ್ಯೆ ಅನುಮಾನ ಹೇಗ್ ಸೃಷ್ಟಿಯಾಗತ್ತೆ? ಸೇರ್ಬೋದು ಅಂತ ಹೇಳಿದ್ನೇ ವಿನಾ ಅವ್ರನ್ನ ಸೇರಕ್ ಬಿಡ್ತೀವಿ ಅಂತ ಹೇಳಿಲ್ವಲ್ಲ. ಹೇಗ್ ತಡಿತೀಯಾ? ನೋಡ್ತಿದ್ಯಲ್ಲ, ಮನಸ್ಸು ಎಷ್ಟೇ ಅರ್ಥ ಆದ್ರೂ ಆ ಮನಸ್ಸುಗಳನ್ನ ದೂರ ಮಾಡಕ್ಕೆ ಅದಕ್ಕಿಂತ ಜಾಸ್ತಿ ಅವಕಾಶ ಇದೆ. ನಿನಗ್ ಕ್ಲಾರಿಟಿ ಇದೆ ತಾನೆ? ಫುಲ್ ಕ್ಲಾರಿಟಿನಲ್ಲಿದ್ದೀನಿ. ಯು ಡೋಂಟ್ ವರಿ. ಅಮ್ಮ, ನನ್ನ
ಕೈಯಲ್ಲಿ ಯಾಕೆ ವ್ರತ ಮಾಡಿಸ್ದೆ ಅಂತ ನನಗೀಗ ಅರ್ಥ ಆಯ್ತು. ನನ್ನ ಗಂಡನ ಸಮಸ್ಯೆ ತೀರ್ಬೇಕು ಅಂತ ಅಲ್ವಾ? ನನ್ನ ನೋವನ್ನೆಲ್ಲ ದೂರ ಮಾಡಿ ನನ್ನ ಗಂಡಂಗೆ ಹತ್ರ ಆಗೋ ಹಾಗೆ ಮಾಡಕ್ಕಲ್ವಾ? ಅದಕ್ಕೆ ನನಗೆ ತುಂಬ ಸಂತೋಷ ಇದೆ ತಾಯಿ. ಇಷ್ಟು ದಿನ ನಾನು ಪಟ್ಟಿದ್ದ ಕಷ್ಟನ ಒಂದು ಕ್ಷಣದಲ್ಲಿ ನೀನು ದೂರ ಮಾಡಿದ್ಯಾ. ನನಗೆ ಸಂತೋಷ ತಂದು ಕೊಟ್ಟಿದ್ಯಾ. ನನ್ನ ಬದುಕಿಗೆ ಅರ್ಥ ಕೊಟ್ಟಿದ್ಯಾ. ನಾನಿವಾಗ ನನ್ನ ಗಂಡನ್ನ ಕುಟುಂಬನ ಸಂತೋಷವಾಗಿ ಮುನ್ನಡೆಸ್ಕೊಂಡು ಹೋಗ್ತೀನಿ. ಇಷ್ಟು ದಿನ ನನ್ನ ಗಂಡ ನನ್ನಿಂದ ಬಯಸಿದ ಪ್ರೇಮ ಅಪ್ಪುಗೇನ ನನ್ನ ಜೀವನ ಪೂರ್ತಿ ಅವ್ರಿಗೆ ಅರ್ಪಿಸ್ತೀನಿ ತಾಯಿ. ಅವ್ರಿಗೆ ಸತ್ಯ ಹೇಳ್ದೆ ಇಷ್ಟು ದಿನ ಮುಚ್ಚಿಟ್ಕೊಂಡು ಬಂದಿದ್ದೆ. ಆ ನಿಜ ಎಲ್ಲಿ ಅವ್ರಿಗೆ ಗೊತ್ತಾಗುತ್ತೋ ಅಂತ ತುಂಬ ಭಯಪಟ್ಟಿದ್ದೆ. ಆದರೆ ಅದಕ್ಕೆ ಅವಕಾಶ ಕೊಡದೆ ಆ ಸಮಸ್ಯೆನ ದೂರ ಮಾಡಿದ್ಯಾ. ಈಗ ನನ್ನ ಮನಸ್ಸಿನ ಭಾರ ಕಡಿಮೆ ಆಯಿತು. ನನ್ನೊಳಗೆ ಆತ್ಮವಿಶ್ವಾಸನೂ ಹೆಚ್ಚಾಯಿತು. ಇನ್ನು ನನ್ನ ಜೀವನ ಪೂರ್ತಿ ಈ ಸಂತೋಷ ನನ್ನ ಜೊತೆ ಇರಬೇಕು. ನಾನು ನನ್ನ ಗಂಡ ಸುಖವಾಗಿ ಬಾಳ್ಬೇಕು. ಅದಕ್ಕೆ ನೀನೇ ನನಗೆ ರಕ್ಷಣೆ ಆಗಿರಬೇಕು. ನೀನು ಕೊಟ್ಟಿರೋ ಧೈರ್ಯದ ಜೊತೆಗೆ ವಿಧಿ ನನ್ನೊಳಗೆ ಭಯನೂ ಕೂಡ ಹುಟ್ಟಿಸಿದೆ. ನಂಗೂ ಆ ಮರ್ಗೂ ಇರೋ ಹಳೆ ನೆನಪುಗಳು ಈಗ ಮತ್ತೆ ನನ್ನ ಕಾಡ್ತಾ ಇದೆ. ಆ ಸಮಸ್ಯೆ ಮಾತ್ರ ನನ್ನ ಜೀವನಕ್ಕೆ ಅಡ್ಡಿ ಆಗಬಾರ್ದು. ನನ್ನ ತಂಗಿ ಜೀವನಕ್ಕೂ ಅದೇ ಅಡ್ಡಿಯಾಗಿದೆ. ಅದನ್ನ ಹೋಗ್ಲಾಡ್ಸೋ ಜವಾಬ್ದಾರಿನೂ ನಿಂದೆ ತಾಯಿ. ಇಷ್ಟಕ್ಕೂ ಅವ್ರು ಯಾರು, ಯಾಕೆ ಇದನ್ನೆಲ್ಲ ಮಾಡ್ತಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಇನ್ಯಾವತ್ತೂ ಅವ್ರು ನನ್ನ ದಾರಿಗೆ ಅಡ್ಡ ಬರ್ದೇ ಇರೋ ಹಾಗೆ ನೀನೇ ನೋಡ್ಕೋಬೇಕು. ಈಗ ನನಗೆ ಕೊಟ್ಟಿರೋ ಸಂತೋಷ ಬರೀ 3 ದಿನಕ್ಕೆ ಸೀಮಿತ ಆದ್ರೆ ನಾನು ಅದನ್ನು ತಡ್ಕೊಳ್ಳಲ್ಲ. ನಿನ್ ಮೇಲ್ ಭಾರ ಹಾಕಿ ಮುಂದೆ ಸಾಗೋದ್ ಬಿಟ್ರೆ ನನಗೆ ಬೇರೆ ದಾರಿ ಇಲ್ಲ. ಸಾರಿ ಸಾರಿ ಸಾರಿ. ಇಟ್ಸ್ ಓಕೆ. ಏನಮ್ಮ ನೋಡ್ಕೊಂಡು ಹೋಗೋದಲ್ವಾ? ಅಜ್ಜಮ್ಮ ಹೋಗ್ಲಿ ಬಿಡಿ, ಬೇಕಂತ ಮಾಡ್ತಾರೆ ಯಾರಾದ್ರೂ. ಸಾರಿ ಕಣ್ರಿ, ಕೈ ತಪ್ಪಾಗೋಯ್ತು. ಪರವಾಗಿಲ್ಲ, ನೀವ್ ಹೋಗಿ. ಪ್ರಸಾದ ಎಲ್ಲ ಮಣ್ಪಾಲ್ ಮಾಡ್ಬಿಟ್ಲು. ನಿನ್ ಬಟ್ಟೆ ಮೇಲೂ ಚೆಲ್ ಹೋಯ್ತು. ಅಜ್ಜಮ್ಮ, ನಾನ್ ವಾಶ್ರೂಮ್ಗೆ ಹೋಗಿ ಬರ್ತೀನಿ. ಬೇಗ ಬಂದ್ಬಿಡಮ್ಮ. ಸರಿ ಅಜ್ಜಮ್ಮ. ಪ್ರಿಯಾ, ನಾನು ಒಳಗಡೆ ಕೂತಿರ್ತೀನಿ. ಓಕೆ. ಯಾರು ಬಾಗ್ಲಾಕಿದ್ದು? ತೆಗೀರಿ. ಯಾರು? ಏನ್ ಪ್ರಿಯಾ, ಗಂಡನ್ ಜೊತೆ ಸಂತೋಷವಾಗಿರ್ಬೇಕಂತ ದೇವ್ರತ್ರ ಕೇಳ್ಕೊಳಕ್ ಬಂದ್ಯಾ? ಯಾರ್ ನೀನು? ಹೇಳಿದ್ನಲ್ಲ, ನೀನ್ ವೆಲ್ ವಿಶರ್ ಅಂತ. ನೀನ್ ಎಷ್ಟು ದೇವಸ್ಥಾನ ಅಲದ್ರೂ ನಿನ್ ಗಂಡನ್ ಜೊತೆ ಮಾತ್ರ ನೀನಿರಲ್ಲ. ಯಾಕೆಂದ್ರೆ ತಾನೊಂದು ಬಗದ್ರೆ ದೈವ ಇನ್ನೊಂದು ಬಗೆಯುತ್ತೆ ಅಂತ ನಿನ್ ವಿಷಯದಲ್ಲಿ ಪ್ರೂವ್ ಆಗತ್ತೆ. ಏಯ್, ಮರ್ಯಾದ್ಯಾಕ್ ಬಾಗ್ಲು ತೆಗಿ 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 ಅಂತಿದ್ದೀನಲ್ಲ. ತಮ್ಮಿದ್ರೆ ಎದುರಿಗೆ ಬಂದ್ ಮಾತಾಡು. ಎದುರಿಗೆ ಬಂದ್ರೆ ನೀನ್ ತಡ್ಕೊಳಲ್ಲ ಪ್ರಿಯಾ. ನಿಜಾನ ತಡ್ಕೊಳ್ಳೋ ಶಕ್ತಿ ನಿಂಗಿಲ್ಲ. ಇದನ್ನ ನಾನ್ ಮೊದ್ಲೇ ಹೇಳಿದ್ನಲ್ಲ.
ಅದಕ್ಕೆ ನಿಂಗೆ ಮುಂದೆ ನಡೆಯೋದು ಇದೆ ಅಂತ ತೋರಿಸ್ಕೊಟ್ಟು ನಿನ್ನ ಪ್ರಿಪೇರ್ ಮಾಡಿ ಆಮೇಲೆ ನಿನ್ ಮುಂದೆ ಬರ್ತೀನಿ. ಮತ್ ಇವಾಗ ಯಾಕೆ ಬಂದೆ? ನಿಂಗೊಂದ್ ವಿಷಯ ಹೇಳಕ್ಕೆ. ಏನ ವಿಷಯ? ನಿನ್ ಗಂಡನ್ ಪ್ರೇಯಸಿ ಇವಾಗ ಈ ದೇವಸ್ಥಾನದಲ್ಲೇ ಇದ್ದಾಳೆ. ನೀನ್ ಕಂಡು ಹಿಡಿದ್ರೆ ಚೆನ್ನಾಗಿರುತ್ತೆ. ಆ ವಿಷಯ ಹೇಳಕ್ಕೆ ಬಂದಿದ್ದೀನಿ. ಹಾಗಿದ್ರೆ ಯಾರಂತ ತೋರ್ಸು, ಅವಾಗ ನಂಬ್ತೀನಿ. ತೋರ್ಸಿದ್ರೆ ನೀನ್ ನಂಬಲ್ಲ. ನೀನೇ ಕಂಡು ಹಿಡಿದ್ರೇನೆ ನಂಬ್ತೀಯ. ಏ, ಇಲ್ಲದೆ ಇರೋದ್ನೆಲ್ಲ ನನ್ನ ಹತ್ರ ಹೇಳ್ಬೇಡ. ನೀನ್ ಹೇಳೋದೆಲ್ಲ ಬರೀ ಸುಳ್ಳು. ನನ್ ಗಂಡನ್ ಪ್ರೀತಿನೇ ಸತ್ಯ. ಸರಿ ಸರಿ, ಆಚೆ ಬಂದ್ಮೇಲೆ ನಾನ್ ಹೇಳಿರೋ ವ್ಯಕ್ತಿ ಬಗ್ಗೆ ನೀನ್ ಹುಡುಕ್ದೇ ಇರ್ತೀಯ ಹೇಳು? ನೀನ್ ಹುಡುಕ್ದೇ ಇರು, ಆವಾಗ ನಂಬ್ತೀನಿ. ನಿನ್ ಗಂಡನ್ ಮೇಲೆ ನಿನ್ ಪ್ರೀತಿ ಮಾತ್ರ ಇರೋದು, ಅನುಮಾನ ಖಂಡಿತವಾಗ್ಲೂ ಇಲ್ಲ ಅಂತ. ಏನು ಅವಳನ್ನ ಹುಡುಕ್ದೇ ಇದ್ರೆ ನಷ್ಟ ಆಗೋದು ನಿನ್ಗೆ ಅನ್ಕೋ. ಹೇ, ಯಾರ್ ನೀನು? ನಿಂತ್ಕೋ. ಏಯ್, ನಿಂತ್ಕೋ. ಪ್ರಿಯಾ ಪ್ರಿಯಾ ಪ್ರಿಯಾ, ನಿಂತ್ಕೊಳ್ಳೆ. ಪ್ರಿಯಾ, ಏ ಪ್ರಿಯಾ. ಏಯ್, ನಿಂತ್ಕೋ. ಪ್ರಿಯಾ, ಸ್ವಲ್ಪ ನಿಂತ್ಕೊಳ್ಳೆ. ಹೇ, ನಿಂತ್ಕೊಳ್ಳೆ. ಪ್ರಿಯಾ, ಯಾರ್ ನೀನು? ಪ್ರಿಯಾ, ನಿಂತ್ಕೋ. ಪ್ರಿಯಾ, ನೀನಾ? ಯಾಕೆ ಈಗ ಓಡ್ತಾ ಇದ್ಯಾ? ಏನಾಯ್ತು ಪ್ರಿಯಾ? ಯಾಕೆ ಹಾಗೆ ಓಡ್ಕೊಂಡ್ ಬಂದೆ? ಅದು ಯಾರು ಅಕ್ಕಂಗೆ ಗೊತ್ತಾದ್ರೆ ಗಾಬರಿ ಆಗ್ತಾಳೆ. ಹೇಳ್ಬಾರ್ದು. ಯಾಕೆ ಪ್ರಿಯಾ ಮಾತಾಡ್ತಿಲ್ಲ? ಯಾರು? ಯಾರು ಇಲ್ಲ ಅಕ್ಕ. ನನ್ನ ಫ್ರೆಂಡ್ ತರ ಕಾಣಿಸಿದ್ಲು. ಫ್ರೆಂಡ್ ನೋಡಕ್ ಹೀಗ್ ಓಡ್ ಬಂದ? ಆ ಏಳ್ ಮನೆ ಕಾಯೋಗ, ನಿಂಗೇನೋ ಆಗೋಯ್ತು ಅಂತ ನಾನು ಓಡ್ ಬಂದ್ನಲ್ಲೇ. ನೋಡಮ್ಮ ರಾಧಿಕಾ, ನಿನ್ ತಂಗಿ ವರ್ಷೇನಾ? ಯಾರ್ ಪ್ರಿಯಾ ಫ್ರೆಂಡು? ಹೊಸ್ದಾಗ್ ಪರಿಚಯ ಆಗಿದ್ದಕ್ಕ, ನಿಂಗೆ ಗೊತ್ತಿಲ್ಲ. ಅವಳ ಹತ್ರ ಸ್ವಲ್ಪ ಅರ್ಜೆಂಟಾಗಿ ಮಾತಾಡೋದಿತ್ತು, ಅದಕ್ಕೆ ಹೀಗೆ. ಫೋನ್ ಮಾಡಿ ಮಾತಾಡು. ನಂಬರ್ ರೀಚ್ ಆಗ್ತಿಲ್ಲ ಅಕ್ಕ. ಅಕ್ಕ, ನೀನಿಲ್ಲಿ? ಇವತ್ತು ನಾನು ತುಂಬಾ ಖುಷಿಯಾಗಿದ್ದೀನಿ, ಅದಕ್ಕೆ ದೇವಸ್ಥಾನಕ್ಕೆ ಬಂದೆ. ಏನಮ್ಮ, ಏನಾದ್ರೂ ವಿಶೇಷನಾ? ಹಾಗೇನೂ ಇಲ್ಲ ಅಜ್ಜಿ, ಆದ್ರೆ ಅದಕ್ಕಿಂತ ಹ್ಯಾಪಿ ನ್ಯೂಸ್. ನಾನು ಅರ್ಜೆಂಟಾಗಿ ಹೋಗ್ಬೇಕು, ಬರ್ತೀನಿ. ಹುಷಾರು. ಹೋಗ್ ಬರ್ತೀನಿ ಅಜ್ಜಿ. ಹೋಗ್ಬಮ್ಮ. ಪ್ರಿಯಾ, ಗುಡಿಯೊಳಗೆ ಹೋಗಣ್ವಾ? ಹೋಗೋಣ ಅಜ್ಜಮ್ಮ, ನಡಿ. ಸರಿ, ನಡಿ. ಅಮ್ಮ, ನನ್ನ ಲೈಫಲ್ಲಿ ನನ್ನ ಗಂಡನಿಂದ ದೂರ ಮಾಡೋರಿದ್ದಾರೆ. ಅದು ಯಾವತ್ತೂ ನಡಿಬಾರ್ದು.
ಯಾವತ್ತೂ ನಡಿಬಾರ್ದು.